ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಷರಾಶಿಯವರಿಗೆ ನಿಂತು ಹೋಗಿದ್ದಂತಹ ಕೆಲವು ಕೆಲಸಗಳು ಪುನರಾರಂಭವಾಗುತ್ತೆ. ಅಂದರೆ ಯಾವುದೋ ಅಡೆತಡೆಗಳಿಂದ ಯಾವುದಾದ್ರೂ ಕೆಲಸಗಳು ಮಧ್ಯದಲ್ಲಿ ನಿಂತು ಹೋಗಿದ್ರೆ ಅಥವಾ ನಿಧಾನಗತಿಯಲ್ಲಿದ್ದರೆ, ಆ ಕೆಲಸ ಆಗೋದೇ ಇಲ್ಲ ಅಂತಕ್ಕಂತಹ ಪ್ರಭಾವವನ್ನು ಬೀರಿದ್ರೆ ಅದೆಲ್ಲವೂ ಕೂಡ ನಿಧಾನವಾಗಿ ಮತ್ತೆ ಆರಂಭವಾಗುವುದಕ್ಕೆ ಶುರುವಾಗುತ್ತೆ ಅಂತ ಹೇಳಿ ಅದರ ಅರ್ಥ. ಸ್ನೇಹಿತರ ಸಹಾಯದಿಂದ ಹಿಂದೆ ಸರಿಕೊಳ್ಳಬಾರದು. ಯಾಕೆ ಅಂತಂದರೆ ಅಗತ್ಯ ಬಿದ್ದಾಗ ಮಾತ್ರ ಸ್ನೇಹಿತರ ಸಹಾಯ ಬೇಕು, ನಮಗೆ ಬೇಕಾದಾಗ ಬೇಕು ಅನ್ನುವಂತಹ ಭಾವನೆ ಅಲ್ಲಿ ಬರಬಾರದು ಅನ್ನುವಂತಹ ಅರ್ಥ. ಅವರು ಸಹಾಯವನ್ನು ಮಾಡಲಿಕ್ಕೆ ಮುಂದಾದಾಗ ಅವರ ಸಹಾಯವನ್ನು ಸ್ವೀಕರಿಸುವಂಥದ್ದು, ಅದನ್ನು ತಿರಸ್ಕಾರ ಮಾಡುವಂಥದ್ದು ಬೇಡ ಅಂತ ಅರ್ಥ. ಚಿತ್ರರಂಗದಲ್ಲಿ ಕೆಲಸ ಮಾಡ್ತಕ್ಕಂಥವರಿಗೆ, ನಾಯಕರಿಗೆ, ನಾಯಕಿಯರಿಗೆ ಉತ್ತಮವಾದಂತಹ ಸಮಯ ಇದು ಅಂತ ಹೇಳಬೇಕು. ತಮ್ಮ ಕ್ಷೇತ್ರದಲ್ಲಿ ಗಣನೀಯವಾದಂತಹ ಒಂದು ಸಾಧನೆ ಅವರಿಗೆ ಹೆಚ್ಚಿನ ಗೌರವವನ್ನು ತಂದುಕೊಡ್ತಕ್ಕಂಥದ್ದು. ಗುತ್ತಿಗೆದಾರರಿಗೆ ಸ್ವಲ್ಪ ಮಟ್ಟಿಗೆ ಹಿನ್ನಡೆಯಾಗುವಂತಹ ದಿವಸ. ವ್ಯಾವಹಾರಿಕವಾಗಿ ತಮ್ಮದಲ್ಲದೇ ಇರತಕ್ಕಂತಹ ಕೆಲವು ಗೊಂದಲಗಳನ್ನು ತಾವು ಬಗೆಹರಿಸಲೇಬೇಕಾದಂತಹ ಪರಿಸ್ಥಿತಿಗೆ ಒಳಗಾಗುವಂಥದ್ದು. ಅನುಭವಿಗಳ ಮಾತು ವಿರುದ್ಧವಾಗಿ ಪರಿಣಮಿಸುತ್ತೆ. ತಮ್ಮ ಅನುಭವವನ್ನು, ತಾವು ಕಂಡ ಸತ್ಯವನ್ನು ಯಾರು ಹೇಳ್ತಾರೆ ಅವರ ಮಾತಿಗೆ ಸ್ವಲ್ಪವೂ ಕೂಡ ಬೆಲೆ ಇಲ್ಲದೇ ಇರುವ ಹಾಗೆ ಆಗುವಂತಹ ದಿವಸ. ಹಣದ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಕೋಪ, ರೋಷಾವೇಶಗಳು ಎದ್ದು ಕಾಣುತ್ತೆ. ಹಣದ ವಿಷಯ ಬಂತು ಅಂತಂದರೆ ಸಿಟ್ಟಿಗೆ ಹೇಳ್ತಕ್ಕಂತಹ ಪ್ರಮೇಯಗಳೇ ಹೆಚ್ಚಾಗಿದೆ ಅಂತ ಅರ್ಥ. ಗುರು ದತ್ತಾತ್ರೇಯರನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ವೃಷಭ ರಾಶಿ, ನಿಮ್ಮ ಸ್ವಭಾವ, ಕಾರ್ಯವೈಖರಿ ಇದೆಲ್ಲವೂ ಕೂಡ ಜನರಿಗೆ ಸ್ಫೂರ್ತಿದಾಯಕವಾಗಿ ಇರತಕ್ಕಂಥದ್ದು. ನೀವು ಮಾಡತಕ್ಕಂತಹ ಕೆಲಸವನ್ನು, ಆ ಗಾಂಭೀರ್ಯತೆಯನ್ನು ನೋಡಿ ಬೇರೆಯವರು ಅದರಿಂದ ಉತ್ಸುಕರಾಗ್ತಾರೆ, ಸ್ಫೂರ್ತಿಗೊಳ್ತಾರೆ. ತಾವೂ ಕೂಡ ಇದೇ ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಿ ಹೆಚ್ಚಿನ ಗೌರವವನ್ನು ಸಂಪಾದನೆ ಮಾಡಬೇಕು ಅಂತಕ್ಕಂತಹ ಒಂದು ವಿಶೇಷವಾದಂತಹ ಸಂದೇಶ ನಿಮ್ಮಿಂದ ಹೋಗ್ತಕ್ಕಂಥದ್ದಾಗತ್ತೆ. ವ್ಯವಹಾರದಲ್ಲಿ ದೊಡ್ಡ ಮಟ್ಟದ ಮೋಸಕ್ಕೆ ಅವಕಾಶಗಳಿದೆ. ಸ್ವಲ್ಪವಾದರೂ ಎಚ್ಚರಿಕೆ ತಪ್ಪಿದರೆ ಅಂತಹ ಮೋಸ ಘಟಿಸಿ ಹೋಗಬಹುದು. ಅದರ ಬಗ್ಗೆ ಪ್ರತಿ ಕ್ಷಣವೂ ಕೂಡ ತುಂಬ ಎಚ್ಚರಿಕೆಯಿಂದ ಇರಬೇಕಾದಂಥದ್ದು. ಆರ್ಥಿಕವಾದಂತಹ ನಷ್ಟಕ್ಕೆ ಈ ದಿವಸ ಅವಕಾಶ ಇದೆ. ಹಾಗಾಗಿ ಹಣಕಾಸಿನ ವಿಚಾರ, ಯಾವುದೋ ಲೆಕ್ಕಾಚಾರದ ವಿಚಾರದಲ್ಲಿ ತುಂಬ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಹೊಸ ಕೆಲಸಕ್ಕೆ ಇದು ಉತ್ತಮವಾದಂತಹ ದಿವಸ ಅಲ್ಲ. ಅಂದರೆ ಕೆಲಸದ ಬದಲಾವಣೆಯೋ, ಹೊಸದಾಗಿ ಬೇರೆ ಕೆಲಸಕ್ಕೆ ಹೋಗ್ತಕ್ಕಂಥದ್ದು, ನೀವೇ ಸ್ವಂತ ಏನಾದರೂ ಹೊಸದಾಗಿ ಉದ್ದಿಮೆಯನ್ನು ಪ್ರಾರಂಭ ಮಾಡ್ತಕ್ಕಂಥದ್ದು ಯಾವುದೂ ಕೂಡ ಇವತ್ತು ಬೇಡ ಅಂತ ಹೇಳಿ ಅದರ ಅರ್ಥ. ಧಾರ್ಮಿಕ ಚಟುವಟಿಕೆಗಳು ಆತ್ಮಸ್ಥೈರ್ಯವನ್ನು ತುಂಬುತ್ತೆ. ಹಾಗಾಗಿ ಧರ್ಮ ಕಾರ್ಯದಲ್ಲಿ ಭಾಗಿಗಳಾಗ್ತಕ್ಕಂಥದ್ದು, ನಮ್ಮ ಸಂಸ್ಕಾರ ಸಂಸ್ಕೃತಿಯನ್ನು ಬಹಳವಾಗಿ ಅದರ ಬಗ್ಗೆ ಹೆಚ್ಚಿನ ಗೌರವವನ್ನು ಇಟ್ಟುಕೊಳ್ತಕ್ಕಂಥದ್ದು, ನಿಮ್ಮ ಅನುಕೂಲಕ್ಕೆ ಅಥವಾ ನಿಮ್ಮ ವ್ಯಕ್ತಿತ್ವಕ್ಕೆ, ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಅವುಗಳೆಲ್ಲವನ್ನೂ ಕೂಡ ಪುರಸ್ಕಾರ ಮಾಡ್ತಕ್ಕಂಥದ್ದು ಬಹಳ ಮುಖ್ಯವಾಗುತ್ತೆ. ಉಮಾಮಹೇಶ್ವರರನ್ನು ಆರಾಧನೆ, ಪ್ರಾರ್ಥನೆ ಮಾಡಿ ಶುಭವಾಗಿ. ಮಿಥುನ ರಾಶಿ, ಸಹೋದ್ಯೋಗಿಗಳ ಸಹಕಾರ ಜೊತೆಗೆ ಅವರ ಸಹಾಯ ಇಲ್ಲದೇ ಇರೋದರಿಂದ ತುಂಬ ಬೇಸರವಾಗುತ್ತೆ. ಜೊತೆಯಲ್ಲೇ ಕೆಲಸ ಮಾಡ್ತಾರೆ ಅಂಥವರು ನಿಮಗೆ ಯಾವುದೇ ರೀತಿಯ ಸಹಕಾರವನ್ನು ನೀಡೋದಿಲ್ಲ. ನೀವು ಎಷ್ಟೇ ಕಷ್ಟದಲ್ಲಿರಲಿ ಅಥವಾ ಯಾವುದೇ ಸಮಸ್ಯೆಯಲ್ಲಿರಲಿ ನಿಮಗೆ ಸ್ವಲ್ಪವೂ ಕೂಡ ಸಹಾಯವನ್ನು ಮಾಡುವುದಿಲ್ಲ ಅನ್ನುವಂತಹ ಅರ್ಥ. ಆಗ ಸ್ವಾಭಾವಿಕವಾಗಿ ತುಂಬ ಬೇಸರವನ್ನು ಮಾಡಿಕೊಳ್ತೀರಿ. ಮಧುಮೇಹಿಗಳಿಗೆ, ಸಕ್ಕರೆ ಕಾಯಿಲೆ ಇರತಕ್ಕಂಥವ್ರಿಗೆ ತುಂಬ ತೊಂದರೆಯಾಗತಕ್ಕಂತಹ ದಿವಸ. ನಿಮ್ಮ ಕಷ್ಟವನ್ನು ಕೇಳುವಂಥವರು ಯಾರೂ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ನಿಮಗೆ ಅನುಭವವಾಗುತ್ತೆ. ಮನೆಯವರಿಗೆ ಆತಂಕ ಉಂಟಾಗತ್ತೆ. ಆದರೆ ಯಾರೂ ಕೂಡ ಏನು ಮಾಡಲಿಕ್ಕೆ ಸಾಧ್ಯ ಆಗದೇ ಇರತಕ್ಕಂಥದ್ದು.
ಯಾರನ್ನೂ ಕೂಡ ಅತಿಯಾಗಿ ನಂಬಿಕೊಂಡು ಅವರನ್ನೇ ಆಶ್ರಯ ಮಾಡಿಕೊಂಡು ಇರತಕ್ಕಂಥದ್ದು ತಪ್ಪಾಗತ್ತೆ. ಯಾವಾಗ ಯಾರು ನಮ್ಮಿಂದ ದೂರವಾಗ್ತಾರೋ, ನಮ್ಮ ಮಾತನ್ನು ಕೇಳೋದಿಲ್ವೋ, ಆಗ ನಮಗೆ ತನ್ನಿಂದ ತಾನೇ ಸ್ವಾಭಾವಿಕ ಅಥವಾ ಬೇರೆ ಒಂದು ಉದ್ದೇಶದಿಂದಲಾದರೂ ಕೂಡ ಸಿಟ್ಟು ಬರ್ತಕ್ಕಂಥದ್ದು ಸಹಜವಾಗಿರುತ್ತೆ. ಹಳೆಯ ವಿಚಾರಗಳು ನಿಮಗೆ ಒತ್ತಡವನ್ನು ತರುತ್ತೆ. ಹಿಂದಿನ ಯಾವುದೋ ಒಂದಷ್ಟು ವಿಷಯಗಳು ಈ ಕ್ಷಣದಲ್ಲಿ ಆಗಿ ತೀರಬೇಕು ಅನ್ನುವಷ್ಟರ ಮಟ್ಟಿಗೆ ಒತ್ತಡಗಳು ಹೆಚ್ಚಾಗಬಹುದು. ಮಕ್ಕಳ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸಿ, ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ, ಅವರ ಚಟುವಟಿಕೆಯ ಬಗ್ಗೆ ನಿಮ್ಮ ಗಮನ ಪರಿಪೂರ್ಣವಾಗಿದ್ದರೆ ನಿಮಗೂ ಕ್ಷೇಮ, ಮಕ್ಕಳಿಗೂ ಕೂಡ ತಾವು ತಮ್ಮ ವಯಸ್ಸಿಗೆ ಅನುಗುಣವಾಗಿ ನಡ್ಕೊಳ್ಬೇಕು ಅಂತಕ್ಕಂತಹ ಒಂದು ಭಯ, ಭೀತಿ, ಗೌರವ ಅಂತಕ್ಕಂಥದ್ದು ಇರುತ್ತೆ ಅಂತ ಅರ್ಥ. ಮಹಾವಿಷ್ಣುವಿನ ಮಂತ್ರವನ್ನು ಪಠನೆ ಮಾಡಿ ಇಲ್ಲ ಶ್ರವಣ ಮಾಡಿ ಶುಭವಾಗಿ. ಕರ್ಕಾಟಕ ರಾಶಿ, ಮನೆಗೆ ಗಣ್ಯ ವ್ಯಕ್ತಿಗಳು ಬರಬಹುದು ಅಥವಾ ಸಾಧಕರು ಬರಬಹುದು. ಸಮಾಜದಲ್ಲಿ ಹೆಸರನ್ನು ಮಾಡಿ ತಮ್ಮ ಕೀರ್ತಿ ಪತಾಕೆಯನ್ನು ಹಾರಿಸಿರ್ತಕ್ಕಂತಹ ವ್ಯಕ್ತಿಗಳ ಒಂದು ಸಮಾಗಮ ನಿಮ್ಮ ಮನೆಗೆ ಆಗಬಹುದು ಅಂತಕ್ಕಂಥದ್ದು. ಮನೆಯಲ್ಲಿ ಸಂತೋಷದ ವಾತಾವರಣ ಇರುತ್ತೆ. ಅದನ್ನು ಹಾಗೆ ಉಳಿಸ್ಕೊಳ್ತಕ್ಕಂತಹ ಪ್ರಯತ್ನವನ್ನು ಮಾಡಿ ಎನ್ನುವಂತಹ ಅರ್ಥ. ವ್ಯವಹಾರದಲ್ಲಿ ದೊಡ್ಡ ಸಾಧನೆಗೆ ಅವಕಾಶ ಇದೆ. ಅಂತಹ ಸಾಧನೆಯನ್ನು ಮಾಡಿ ಇನ್ನಷ್ಟು ಮತ್ತಷ್ಟು ಗೌರವವನ್ನು ಹೆಚ್ಚು ಮಾಡಿಕೊಳ್ಳಿ ಅಂತಕ್ಕಂಥದ್ದು. ಸರ್ಕಾರಿ ನೌಕರರಿಗೆ ಬಡ್ತಿ ಸಿಗ್ತಕ್ಕಂಥದ್ದು, ಯಾವುದೋ ಪ್ರಮೋಷನ್ ಆಗ್ತಕ್ಕಂಥದ್ದು, ಅಥವಾ ತಮ್ಮ ಸ್ಥಾನಮಾನಕ್ಕೆ ವಿಶೇಷವಾದಂತಹ ಗೌರವ ಸಿಕ್ಕುವಂಥದ್ದು ಈ ದಿವಸ ಆಗಬಹುದು ಅಂತ ಅರ್ಥ. ಖಾಸಗಿ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂತಹ ಉದ್ಯೋಗಿಗಳಿಗೂ ಕೂಡ ತಮ್ಮ ಕಾರ್ಯಕ್ಷೇತ್ರದಲ್ಲಿ ವಿಶೇಷವಾದಂತಹ ಯಾವುದೋ ಒಂದು ಗೌರವ ಸಿಗ್ತಕ್ಕಂಥದ್ದಾಗುತ್ತೆ. ಸ್ನೇಹಿತರ ಜೊತೆ ಒಂದಷ್ಟು ವಿಚಾರಗಳನ್ನು ಚರ್ಚೆ ಮಾಡೋದರಿಂದ ಸಮಾಧಾನವಾಗುತ್ತೆ. ಜೊತೆಗೆ ಗೊಂದಲ ಇರತಕ್ಕಂತಹ ವಿಚಾರಗಳು, ಸಮಸ್ಯೆಗಳು ಬಗೆಹರಿಯುವ ಸೂಚನೆಗಳಾಗಿ ನಿಮಗೆ ಪರಿವರ್ತನೆ ಆಗುತ್ತೆ ಅಂತ ಅರ್ಥ. ಗೋಮಾತೆಯನ್ನು ಪ್ರಾರ್ಥನೆ ಮಾಡಿ